ಚಾಮರಾಜನಗರದಲ್ಲಿ ಮೊನ್ನೆ ತಾನೇ ವರನ ಮೇಲೆ ಅಟ್ಯಾಕ್ ಮಾಡಿತ್ತಲ್ಲ ಒಂದು ಗ್ಯಾಂಗ್. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಅಸಲಿ ವಿಚಾರವನ್ನ ಪತ್ತೆ ಹಚ್ಚಿದ್ದಾರೆ. ಯಾಕೆ ವರನ ಮೇಲೆ ಅಟ್ಯಾಕ್ ಮಾಡಿದ್ರು, ಯಾವ ಕಾರಣಕ್ಕೆ, ಇದರ ಹಿಂದೆ ಇದ್ದಂತ ಉದ್ದೇಶ ಏನು, ಯಾರು ಪ್ರವೋಕ್ ಮಾಡಿದ್ರು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಲವು ಇಂಟ್ರೆಸ್ಟಿಂಗ್ ಮಾಹಿತಿಗಳು ಬೆಳಕಿಗೆ ಬರ್ತಾ ಇದೆ. ಚಾಮರಾಜನಗರದಲ್ಲಿ ವರನ ಮೇಲೆ ಹಲ್ಲೆಗೆ ಯತ್ನ ಕೇಸ್ಗೆ ಸಂಬಂಧಪಟ್ಟಂತೆ ಕೊಲೆ ಯತ್ನ ಹಿಂದಿರುವ ಅಸಲಿ ವಿಚಾರಗಳಿಗೇನು ಅಂತ ಮದುವೆ ಮಂಟಪಕ್ಕೆ ಹೊರಟವನ ಕೊಲೆಗೆ ನಡೆದಿತ್ತಂತೆ ಸ್ಕೆಚ್. ಕೂದಲೆಳೆಯ ಅಂತರದಲ್ಲಿ ವರ ರವೀಶ್ ಅಲ್ಲಿಂದ ಪಾರಾಗಿರ್ತಾರೆ. ವರನ ಕೊಲೆ ಯತ್ನಕ್ಕೆ ಸುರುವಾರಿನೇ ವಧು ನಯನ ಅನ್ನುವಂತಹ ವಿಚಾರ ಈಗ ಬೆಳಕಿಗೆ ಬರ್ತಾ ಇದೆ. ಇದೆಲ್ಲ ಮಾಸ್ಟರ್ ಪ್ಲಾನ್ ಮಾಡಿದ್ದೆ ವಧು ನಯನ ಅಂತೆ. ಘಟನೆ ಬಳಿಕ ಏನೂ ಗೊತ್ತಿಲ್ಲದ ಹಾಗೆ ಆಸ್ಪತ್ರೆಗೆ ನಯನ ಬಂದು ನಾಜೂಕಾಗಿ ಮಾತನಾಡೋದಕ್ಕೆ ಮುಂದಾಗ್ತಾರೆ. ಆಗಿದ್ದಾಯ್ತು, ಮದುವೆ ಆಗೋಣ ಬಾ ಅಂತ ನಯನ ಕರೀತಾರೆ. ಆದ್ರೆ ಸುತಾರಾಮ್ ಒಪ್ಪದೆ ಮದುವೆ ಕ್ಯಾನ್ಸಲ್ ಮಾಡಿದ್ದಾರಂತೆ ವರ ರವೀಶ್. ಘಟನೆಯ ಸಂಬಂಧ ನಯನ ಪ್ರೇಮಿ ದರ್ಶನ್ ಮಿಥುನ್ ಅನ್ನ ಪೊಲೀಸರು ಬಂಧಿಸಿದ್ದಾರೆ. ಇಬ್ಬರಿಗೂ ಸಖತ್ ಡ್ರಿಲ್ ಮಾಡಿದ ಕೂಡಲೇ ನಯನ ಹೆಸರನ್ನ ಆರೋಪಿಗಳು ಬಾಯ್ಬಿಟ್ಟಿದ್ದಾರಂತೆ. ತಕ್ಷಣ ವಧು ನಯನಾಳನ್ನ ಬಂಧಿಸಿದ್ದಾರೆ ಕೊಳ್ಳೇಗಾಲ ಪೊಲೀಸರು ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಮಾಡಿದ್ದುಣ್ಣೋ ಮಾರಾಯ ಎನ್ನುವಂತೆ ಜೈಲು ಸೇರಿದ್ದಾಳಂತೆ ಸದ್ಯ ನಯನ. ಮದುವೆ ಆಗ್ತಾ ಇರತ್ತೆ, ಇನ್ನೇನ್ ತಾಳಿ ಕಟ್ಟಬೇಕು, ಮುಹೂರ್ತ. ಬಟ್ ಅಷ್ಟೊತ್ತಿಗೆ ಒಂದು ಗ್ಯಾಂಗ್ ಎಂಟ್ರಿ ಆಗುತ್ತೆ. ಆ ವರನ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಮುಂದಾಗುತ್ತೆ. ಜಸ್ಟ್ ಅಟ್ಯಾಕ್, ಹಲ್ಲೆ ಮಾಡುವಂತಹ ಪ್ರಯತ್ನ ಆಗಿರ್ಲಿಲ್ಲ, ಬದಲಾಗಿ ವರನನ್ನ ಕೊಲೆ ಮಾಡಬೇಕು ಅಂತ ಸ್ಕೆಚ್ ರೂಪುಗೊಂಡೇ ಅಲ್ಲಿ ಎಂಟ್ರಿ ಕೊಟ್ಟಿರ್ತಾರಂತೆ. ಸೊ ಹಂಗಾಗಿ ಇಬ್ಬರ ಬಂಧನ ಆಗಿರುತ್ತೆ. ಈ ಘಟನೆ ಆದ ಬಳಿಕ ಇಬ್ಬರ ಬಂಧನ ಆಗಿ ಪೊಲೀಸರು ಇಬ್ಬರಿಗೂ ಕೂಡ ಡ್ರಿಲ್ ಮಾಡಿದ ಮೇಲೆ ಅವರಿಬ್ಬರು ಕೂಡ ಹೇಳಿರುವ ಹೆಸರು ಅಂತ ಅಂದ್ರೆ ಈ ವರ ರವೀಶ್ ಅವ್ರನ್ನ ಮದುವೆ ಆಗೋದಕ್ಕೆ ಮುಂದಾಗಿರ್ತಾಳಲ್ಲ ನಯನ, ಆಕೆನೇ ಸರ್ ನಮಗೆ ರೂವಾರಿ, ಆಕೆ ಹೇಳ್ದಂಗೆ ನಾವು ಮಾಡಿದ್ದೀವಿ ಅಂತ ಪೊಲೀಸರು ಪ್ರಶ್ನೆಗಳನ್ನ ಮಾಡಿದಾಗ ಈ ಹೆಸರನ್ನ ಉಲ್ಲೇಖ ಮಾಡಿದ್ದಾರಂತೆ. ಈಗ ಬಹುತೇಕರಿಗೆ ಪ್ರಶ್ನೆ ಬರಬಹುದು, ಯಾಕೆ ನಯನ ಇಂಥದ್ದೊಂದು ಕೆಲಸ ಮಾಡಿದ್ಲಪ್ಪ, ಮದುವೆ ಇಷ್ಟ ಇರ್ಲಿಲ್ವಾ ಅಂತ. ಖಂಡಿತ ಇಷ್ಟ ಇರ್ಲಿಲ್ಲ ಅನ್ನುವಂತ ವಿಚಾರಗಳು ಬೆಳಕಿಗೆ ಬರ್ತಾ ಇದೆ. ರವೀಶ್ ಹತ್ರ ಮದುವೆಗೂ ಮುಂಚೆ ಆಕೆ ಮಾತನಾಡಿದಾಗ ಒಬ್ಬನನ್ನ ಇಷ್ಟ ಪಡ್ತಾ ಇದ್ದೆ, ಪ್ರೀತಿ ಮಾಡ್ತಾ ಇದ್ದೆ, ಆದ್ರೆ ಈಗ ಆ ಸಂಬಂಧ ಸರಿಯಾಗಿಲ್ಲ, ಆತನನ್ನ ಬಿಟ್ಟು ನಿನ್ನನ್ನ ಮದುವೆ ಆಗೋದಕ್ಕೆ ನಾನು ರೆಡಿ ಅಂತ ಹೇಳಿರ್ತಾಳಂತೆ. ಅದೇ ಮಾತನ್ನ ನಂಬಿ ರವೀಶ್ ಕೂಡ ಮದುವೆ ಆಗೋದಕ್ಕೆ ಓಕೆ ಅಂತ ಹೇಳಿ ಮದುವೆ ದಿನ ಮುಹೂರ್ತಕ್ಕೆ ತಾಳಿ ಕಟ್ಟೋ ಸಮಯಕ್ಕೆ ರವೀಶ್ ಮೇಲೆ ಅಟ್ಯಾಕ್ ಆಗಿರುವಂತಹ ವಿಚಾರ. ಯಾಕೆ ಅಟ್ಯಾಕ್ ಆಯಿತು, ಏನು ಉದ್ದೇಶ ಅಂತ ಪ್ರಶ್ನೆ ಮಾಡಿದಾಗ ಪೊಲೀಸರು ಒನ್ಸ್ ಅಗೇನ್ ಇದರ ಹಿಂದೆ ಇದ್ದಿದ್ದು ಇದೇ ನಯನ ಅನ್ನುವಂತಹ ವಿಚಾರಗಳು ಬೆಳಕಿಗೆ ಬಂದಿದೆ. ಹಾಗಾಗಿ 3 ಜನರನ್ನ ಈ ಕೊಲೆ ಯತ್ನ ಕೇಸ್ಗೆ ಸಂಬಂಧಪಟ್ಟಂತೆ, ಹಲ್ಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಂಧಿಸಿದ್ದಾರೆ ಪೊಲೀಸರು. ಅಂದರೆ ಆ ಹುಡುಗಿ ಲವ್ ಮಾಡ್ತಿರೋ ಹುಡುಗ ನನಗೆ ಬೆದರಿಕೆ ಹಾಕಿದ್ದ. ಸೊ ಹಂಗಾಗಿ ಈ ಥರ ಅಟೆಂಪ್ಟ್ ಮರ್ಡರ್ ಮಾಡಿದ್ದಾರೆ. ತುಂಬ ಅನ್ಯಾಯ ಆಗಿದೆ ನನಗೆ. ಮತ್ತು ಮದುವೆ ಕೂಡ ತುಂಬ ಖರ್ಚು ಮಾಡಿದ್ದೀವಿ. ಇದಕ್ಕೆಲ್ಲ ಯಾರು ಹೊಣೆ, ನಮ್ಗೆ ನ್ಯಾಯ ಕೊಡಿಸ್ಕೊಡ್ಬೇಕಂತ ಕೇಳ್ಕೊಡ್ತಾಯಿದ್ದೀನಿ. ರವೀಶ್ ಅಂತ ಕುಣಗಳಿಯಿಂದ ಮದುವೆಗೆ ಅಂತ ಮದುವೆ ಮಹಲ್ ಬರ್ತಾ ಇದ್ವಿ. ಕುಣಗಳಿಯವರು ನಾವು ವೆಂಕಟೇಶ್ವರ ಮಹಲ್ಗೆ 29 ಮತ್ತು 30 ಮದುವೆ ಇತ್ತು. ಬರ್ಬೇಕಾದ್ರೆ ಕಾರಲ್ಲಿ ಬರ್ಬೇಕಾದ್ರೆ ಅಟ್ಯಾಕ್ ಮಾಡಿದ್ದಾರೆ. ಹುಡುಗಿ ಬಂದ್ಬಿಟ್ಟು ಹೊಸಹಳ್ಳಿ, ನಾವು ಕುಣಗಳ್ಳಿ. ಮದುವೆ ನಾಳೆ 20 ಮತ್ತೆ 30 ತಾರೀಕು, 29, 30 ನೀವು ಬರ್ತಾ ಇದ್ದೀರಿ. ಎಲ್ಲಿ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಸುರೇಶ್, ಅಲ್ಟಿಮೇಟ್ ಆಗಿ ಯಾರು ವರನ ಮೇಲೆ ಅಟ್ಯಾಕ್ ಮಾಡಿದ್ದು, ಯಾವ ಉದ್ದೇಶ ಅನ್ನುವಂಥದ್ದು ನಿನ್ನೆಯಿಂದಲೂ ಕೂಡ ಚರ್ಚೆ ಆಗ್ತಾ ಇತ್ತು ಈ ಪ್ರಕರಣ ನಡೆದ ಮೇಲೆ. ಬಟ್ ಇದರ ಹಿಂದೆ ಇದ್ದಿದ್ದು ನಯನ ಅನ್ನುವಂತಹ ವಿಚಾರಗಳು ಈಗ ಬೆಳಕಿಗೆ ಬಂದಿದ್ದ. ಆಕೆಗೆ ಸುತಾರಾಮ್ ಮದುವೆ ಇಷ್ಟ ಇಲ್ಲ ಅಂದ ಮೇಲೆ ಮದುವೆ ಆಗೋದಕ್ಕೆ ಯಾಕೆ ಮುಂದಾದ್ಲು, ಇದೆಲ್ಲವೂ ಕೂಡ ಪ್ರಶ್ನೆ ಆಗ್ತಾ ಇದೆ. ಎಕ್ಸಾಕ್ಟ್ಲಿ ಈ ಪ್ರಕರಣದಲ್ಲಿ ಈಗ ಅಟ್ ಪ್ರೆಸೆಂಟ್ ಆಗ್ತಾ ಇರುವಂತಹ ಬೆಳವಣಿಗೆ ಏನು ಸುರೇಶ್? ರಮ್ಯ, ಬಹಳ ಮುಖ್ಯವಾಗಿ ಫೆಬ್ರವರಿ 28ರಂದು ಏನು ಕೊಳ್ಳೇಗಾಲ ಪಟ್ಟಣದ ವೆಂಕಟೇಶ್ವರ
ಮದುವೆಗೆ ವರ ರವೀಶ್ ಕೂಡ ತಮ್ಮ ಸಂಬಂಧಿಕರೊಂದಿಗೆ ಕಾರಲ್ಲಿ ಹೊರಟಿದ್ರು. ವಧು ಕೂಡ ಇನ್ನೇನ ಕೆಲವು ಹೊತ್ತಿನಲ್ಲಿ ಆ ಒಂದು ಮದುವೆಯ ಆ ಸಮಾರಂಭಕ್ಕೆ ಬರೋಳಿದ್ಲು. ಆದ್ರೆ ದಾರಿ ಮಧ್ಯೆ ಆದಂತಹ ಅಟ್ಯಾಕ್ ಏನಿದೆ, ಆ ಒಂದು ಅಟ್ಯಾಕ್ ಇಂದ ಗಾಯಾಳು ರವೀಶ್ ಮೇಲೆ ಕೊಲೆಯ ಸ್ಕೆಚ್ ಬೀಳುತ್ತೆ. ಆ ಸಂದರ್ಭದಲ್ಲಿ ಕೊಲೆಯ ಆಗಂತುಕರಿಂದ ಪಾರಾಗಿ ಆತ ಪ್ರಾಣವನ್ನ ಉಳಿಸ್ಕೊಂಡಿರ್ತಾನೆ. ಎದೆಗೆ ಚಾಕನ್ನ ಚುಚ್ಚುವಂತ ಸಂದರ್ಭದಲ್ಲಿ ಆತ ಕೈ ಕೊಟ್ಟಿದ್ದ ಪರಿಣಾಮ ಕೈಗೆ ಚಾಕು ಬಿದ್ದಿರುತ್ತೆ. ಕೊಳ್ಳೇಗಾಲ ಪಟ್ಟಣದ ಆಸ್ಪತ್ರೆಗೆ ಚಿಕಿತ್ಸೆಗಾಗಿ ಬಂದಿರ್ತಾರೆ. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಕೊಲೆಯ ಯತ್ನ ಕೇಸ್ನ ಹಿಂದೆ ನಯನಾಳ ಪ್ರಿಯಕರ ದರ್ಶನ್ ಇರೋದು ಗೊತ್ತಾಗತ್ತೆ. ಯಾಕಂದ್ರೆ ಈ ಆರಂಭದಲ್ಲಿ ಆಕೆಯ ಪಾತ್ರ ಇಲ್ಲ ಅನ್ನೋದನ್ನ ಸಾಬೀತುಪಡಿಸೋದಕ್ಕೆ ಆಕೆ ಆಸ್ಪತ್ರೆಗೆ ಬಂದು ಬಾ ಮದುವೆ ಆಗೋಣ, ಅವನಿಗೂ ಕೂಡ ನನಗೂ ಕೂಡ ಯಾವುದೇ ರೀತಿಯ ಸಂಬಂಧ ಇಲ್ಲ, ಆತ ಮದುವೆ ಮುರಿದು ಬೀಳುತ್ತೆ, ನಾನು ನಿನ್ನ ಮದುವೆ ಆಗ್ತೀನಿ ಅನ್ನೋ ಕಾರಣಕ್ಕಾಗಿ ಈ ರೀತಿ ಮಾಡಿರ್ಬೋದು, ಈ ಪ್ರಕರಣಕ್ಕೂ ನನಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ, ನಾನು ನಿನ್ನ ಮದುವೆ ಆಗ್ತೀನಿ, ಬಾ ಮದುವೆ ಆಗೋಣ ಅಂತೇಳಿ ಆಸ್ಪತ್ರೆಗೆ ಬಂದು ಮೊಸಳೆ ಕಣ್ಣೀರನ್ನ ಸುರಿಸಿರ್ತಾಳೆ. ಆದ್ರೆ ಯಾರಿಗೂ ಕೂಡ ಈ ನಯನಾನೇ ಈ ಒಂದು ಪ್ರಕರಣದಲ್ಲಿ ಮಾಸ್ಟರ್ ಮೈಂಡ್ ಅಂತೇಳಿ ಗೊತ್ತಾಗಿರೋದಿಲ್ಲ. ಈಕೆಗೆ ಏನು ಕೂಡ ಗೊತ್ತಿಲ್ಲ ಅಂತೇಳಿ ಎಲ್ಲರೂ ಕೂಡ ಊಹೆ ಮಾಡಿರ್ತಾರೆ. ಆದ್ರೆ ಪ್ರಕರಣವನ್ನ ದಾಖಲು ಮಾಡಿಕೊಂಡು ಪ್ರಕರಣದ ಬೆನ್ನಿಗೆ ಬಿದ್ದಂತಹ ಕೊಳ್ಳೇಗಾಲ ಪಟ್ಟಣದ ಪೊಲೀಸರಿಗೆ ಇಬ್ರು ಆರೋಪಿಗಳು ತಗಲಾಕೊಳ್ತಾರೆ. ಆರಂಭದಲ್ಲಿ ದರ್ಶನ್ ಮತ್ತೆ ಮಿಥುನ್, ದರ್ಶನ್ ನ ಗೆಳೆಯ ಮಿಥುನ್ ಏನಿದ್ದಾನೆ, ಆತ ಮತ್ತೆ ದರ್ಶನ್ ಇಬ್ಬರು ಕೂಡ ಕೊಳ್ಳೇಗಾಲ ಪಟ್ಟಣದ ವೆಂಕಟೇಶ್ವರ ಚೌಟ್ರಿಗೆ ಹೋಗುವಂತ ಸಂದರ್ಭದಲ್ಲಿ ತಮ್ಮ ರೆಡ್ ಕಲರ್ ಸ್ವಿಫ್ಟ್ ಕಾರ್ ನಲ್ಲಿ ಬಂದು ಏಕಾಏಕಿ ವರನ ಮೇಲೆ ಅಟ್ಯಾಕ್ ಅನ್ನ ಮಾಡ್ತಾರೆ. ಈಕೆ ತನ್ನ ಪ್ರಿಯಸಿಯನ್ನ ಮದುವೆ ಆಗ್ತಾನೆ ಅನ್ನೋ ಒಂದು ಕಾರಣಕ್ಕಾಗಿ ಕುಪಿತಗೊಂಡು ಅಟ್ಯಾಕ್ ಮಾಡ್ತಾರೆ ಅನ್ನೋ ಒಂದು ಕಾರಣವನ್ನ ಹೇಳಲಾಗ್ತಾ ಇತ್ತು. ಆದ್ರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈತ ವರನನ್ನ ಕೊಲೆ ಮಾಡಿ ನಾವಿಬ್ರು ಆರಾಮಾಗಿ ಇರಬಹುದು ಅನ್ನೋ ಒಂದು ಪ್ಲಾನ್ ಅನ್ನ ಮಾಡಿರ್ತಾರೆ. ಆದ್ರೆ ಇವ್ರಿಗೆ ಗೊತ್ತಿರೋದಿಲ್ಲ ಕಾನೂನಿನ ಕುಣಿಕೆ ಯಾವ ರೀತಿ ಬೀಳುತ್ತೆ ಅಂತೇಳಿ. ಯಾವಾಗ ಕೇಸನ್ನ ದಾಖಲು ಮಾಡಿಕೊಂಡು ಕೊಳ್ಳೇಗಾಲದ ಪೊಲೀಸರು ದರ್ಶನ್ ಮತ್ತೆ ಮಿಥುನನ್ನ ವಶಕ್ಕೆ ಪಡೆದುಕೊಂಡು ವಿಚಾರಣೆಯನ್ನ ಮಾಡಿದಾಗ ಎಲ್ಲಾ ಪ್ರಕರಣದ ಮಾಸ್ಟರ್ ಮೈಂಡ್ ನಯನ ಅಂತೇಳಿ ಗೊತ್ತಾಗುತ್ತೆ. ಇಬ್ಬರಿಗೂ ಕೂಡ ಪೊಲೀಸ್ ಭಾಷೆಯಲ್ಲಿ ವರ್ಕ್ ಮಾಡಿದಾಗ ಈಕೆಯ ಹೆಸರನ್ನ ಬಾಯ್ಬಿಟ್ಟಿದ್ದಾರೆ. ಆಕೆಯನ್ನು ಕೂಡ ಇದೀಗ ವಶಕ್ಕೆ ಪಡೆದುಕೊಂಡು ವಿಚಾರಣೆಯನ್ನ ಕೂಡ ಮಾಡ್ತಿದ್ದಾರೆ. ನಾನು ನಿನ್ನನ್ನ ಮದುವೆ ಆಗ್ತೀನಿ ಬಾ ಅಂತೇಳಿ ಆಕೆ ರವೀಶನನ್ನ ಒಪ್ಕೊಂಡು ಮದುವೆ ಆಗುವಂತ ಕಾರಣಕ್ಕೆ ಆಕೆ ಮುಂದಾಗ್ತಾ ಇರ್ತಾಳೆ. ಆರಂಭದಲ್ಲಿ ಪ್ರಿಯಕರನ್ನ ಬೆದರಿಕೆಗೂ ಕೂಡ ಬಗ್ಗದೆ ವರ ರವೀಶ್ ಈಕೆಯನ್ನ ಮದುವೆ ಆಗೋದಕ್ಕೆ ಮುಂದಾಗಿದ್ದಂತಹ ಕಾರಣವೇ ಈ ರೀತಿಯಾದಂತಹ ಕೊಲೆ ಸ್ಕೆಚ್ ಅನ್ನ ರೂಪಿಸೋದಕ್ಕೆ ಕಾರಣ ಆಯ್ತಾ ಅನ್ನೋ ಒಂದು ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ರಮ್ಯಾ.